ವಿವಿಸಿಯ ಎಲ್ಲ ವೀಕ್ಷಕರಿಗೆ ಕವಿ ಸಮಯ ಸವಿ ಸಮಯ ಎರಡನೇ ಸಂಚಿಕೆಯ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಕಾವ್ಯ ಅನ್ನೋದು ಒಂದು ವಿಶೇಷವಾದ ಅನುಭವ. ಬುದ್ಧಿ ಭಾವಗಳ ವಿದ್ಯುತ್ ಆಲಿಂಗನವೇ ಕಾವ್ಯ ಅಂಥೇಳಿ ಮೀಮಾಂಸಕ ಒಬ್ಬ ಹೇಳಿದ್ದಾನೆ. ಅಂದರೆ ಕಾವ್ಯಕ್ಕೆ ಮಿದುಳಿನ ಭಾಷೆಯೂ ಹೌದು, ಹೃದಯದ ಭಾಷೆಯೂ ಹೌದು. ಆದರೆ ಪ್ರಧಾನವಾಗಿ ಅದು ಹೃದಯದ ಭಾಷೆ. ಕೇವಲ ಮಿದುಳಿನ ಭಾಷೆ ಕಾವ್ಯವಾಗಿ ಉಳಿಯೋಲ್ಲ, ಅದು ಹೃದಯದ ಭಾಷೆ ಆದರೆ ಮಾತ್ರ ಕಾವ್ಯ ಆಗುತ್ತೆ. ಆದರೆ ಮಿದುಳು ಅಲ್ಲಿ ತನ್ನ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ಬುದ್ಧಿಯೂ ಭಾವವೂ ಒಂದಾದಾಗ ಒಂದು ಸುಂದರವಾದ ಕಾವ್ಯ ಹೊರಗೆ ಬರುತ್ತೆ. ಅಂತಹ ಸುಂದರವಾದ ಕಾವ್ಯವನ್ನು ಕೇಳುವ, ಅದರಲ್ಲೂ ಸ್ವತಃ ಕವಿಯಿಂದನೇ ಆ ಕಾವ್ಯವನ್ನು ಕೇಳುವ ಒಂದು ಅವಕಾಶ ನಮ್ಮ ವಿವಿಸಿ ವಾಹಿನಿಯಿಂದ ಕನ್ನಡದ ಕೇಳುಗರಿಗೆ ಪ್ರಾಪ್ತವಾಗಿದೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ವಾಹಿನಿಯ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ, ಈ ಸಂಚಿಕೆಯಲ್ಲಿ ನಮ್ಮ ಜೊತೆ ಕಾದಂಬರಿ ಕ್ಷೇತ್ರದಲ್ಲಿ ಹೆಸರು ಮಾಡಿ ಕಾವ್ಯ ರಚನೆಯಲ್ಲೂ ತೊಡಗಿಕೊಂಡಿರ್ತಕ್ಕಂಥ ಶ್ರೀಮತಿ ಜಯಂತಿ ಚಂದ್ರಶೇಖರ್ ಅವರಿದ್ದಾರೆ. ನಮಸ್ಕಾರ. ಮತ್ತು ಕಾವ್ಯ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸ್ಕೊಂಡಿರ್ತಕ್ಕಂಥ, ಮಾಧ್ಯಮದ ಕ್ಷೇತ್ರದಲ್ಲೂ ತೊಡಗಿಸ್ಕೊಂಡಿರ್ತಕ್ಕಂತಹ ಮಿತ್ರರಾದ ವೆಂಕಟೇಶ್ ಅವರಿದ್ದಾರೆ. ನಮಸ್ಕಾರ. ಯುವ ಬರಹಗಾರರ ಸಾಲಿನಲ್ಲಿ ಈ ಸಂಚಿಕೆಯಲ್ಲಿ ನಮ್ಮ ಜೊತೆ ಮಿತ್ರರಾದ ರಂಗೇಗೌಡರಿದ್ದಾರೆ. ನಮಸ್ಕಾರ. ಇನ್ನು ಮಡಲು ಪರಮೇಶ್ ಅವರು ಕನ್ನಡದ ಎಲ್ಲ ಪ್ರಕಾರಗಳಲ್ಲೂ ಕೆಲಸ ಮಾಡ್ತಕ್ಕಂತಹ ಒಬ್ಬ ಅಪರೂಪದ ಶಿಕ್ಷಕರು. ಅವರು ಕಾವ್ಯ ಕ್ಷೇತ್ರದಲ್ಲೂ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಶ್ರೀ ಮಡಬಲು ಪರಮೇಶ್ ಅವರು. ಈ 4 ಜನ ಕವಿಗಳನ್ನು ಈ ಸಂಚಿಕೆ ಸ್ವಾಗತಿಸ್ತಾ, ಮೊದಲಿಗೆ ತಮ್ಮ ಕಾವ್ಯವನ್ನು ಹಾಡಬೇಕು ಅಂಥೇಳಿ ಶ್ರೀಮತಿ ಜಯಂತಿ ಚಂದ್ರಶೇಖರ್ ಅವರಲ್ಲಿ ಕೇಳ್ತಾ ಇದ್ದೀನಿ. ಯಾಕೆಂದರೆ ಅವರು ಹಾಡುವ ಹವ್ಯಾಸವನ್ನು ಹೊಂದಿರೋದ್ರಿಂದ. ಧನ್ಯವಾದಗಳು ಸರ್. ಕವನದ ಶೀರ್ಷಿಕೆ ಮಾಯಗಾರ. ಹೊತ್ತಿಗೆ ಮುಂಚೆ ಹಟ್ಟಿಗೆ ಬಂದೆ, ಯಾಕೋ ಬಳಗಾರ, ಜಾವಕ್ಕೊಮ್ಮೆ ಜ್ಞಾನಕ್ಕೆ ಬತ್ತಿ, ಯಾಕೋ ಹಮ್ಮೀರ. ಪೂಜೆಗಂತ ಗುಡಿಗೆ ಹೊಂಟೀವ್ನಿ, ಮುಟ್ಬ್ಯಾಡ ಇರು ದೂರ. ಹಿಂದಿಂದ ಬಂದು ಮಡಿ ಕೆಡ್ಸ್ಬಿಟ್ಟು, ಮಾಡಬ್ಯಾಡ ತತ್ವಾರ. ವರ್ಷಾತ್ ನೋಡು ನೀನ್ ತೊಡ್ಸಿದ ಬಳಿಗೆ ದದ್ದಾಗಿಲ್ಲ ಒಂದಾರ. ಆವತ್ತೋದೋ ನೀವತ್ ಬಂದಿ, ನಂದೈತಾ ನೆನ್ಪಾರ. ಜಗಳ ಮಾಡ್ಕೊಂಡು ಜಗ್ಲಿ ಮ್ಯಾಲೆ ಮರ್ತೋಗಿದ್ದೆ ಪ್ರೀತಿ ಮಲ್ಹಾರ. ಬುಟ್ಟಿಗೆ ಸಿಕ್ಕಂಡ್ ಹರ್ದೋಗಿತ್ತು, ನಾನು ಹಾಕಿದ ಮಣಿಹಾರ. ನಿನ್ ಕಣ್ಣಿ ನೀಟಿ ನನ್ನೆದೆಯ ಮೀಟಿ, ಅತ್ತಿದ್ದೆ ನಾನು ಮನ್ಸಾರ. ಕನಸ್ನಾಗ ಬಂದು ಕೈ ಹಿಡ್ದು, ಕೈ ಬೆಸ್ದು, ಅಂದಿದ್ದೆ ಬಂಗಾರ. ಸಾಣೆ ಬೆಳಗಳ ಸೌರಿ, ತೊಡ್ಸಿದ ಮಾಯಗಾರ. ಬೆಣ್ಣೆ ಕಣಮ್ಮಿ ಅಂತ್ಕೆನ್ನಿಗೆ ಮುತ್ತಿಟ್ಟಿದ್ದ ಮಾತ್ಗಾರ. ನಿಮ್ಮ ಅಪ್ಪನೊಪ್ಸಿ ಕಟ್ಕೋ ನನ್ನ ಬಾಳಿನ ಸಾವ್ಕಾರ. ಹಾಲು ಜೇನಂಗೆ ಬೆರ್ತ್ಕಂಡು ಮಾಡ್ತೀನಿ,
ನಿನ್ ಜೊತೆಗೆ ಸಂಸಾರ, ನಿನ್ ಜೊತೆಗೆ ಸಂಸಾರ. ಹೊತ್ತಿಗೆ ಮುಂಚೆ ಹಟ್ಟಿಗೆ ಬಂದೆ ಯಾಕೋ ಬಳಗಾರ, ಜಾವಕ್ಕೊಮ್ಮೆ ಜ್ಞಾನದ ಬತ್ತಿ ಯಾಕೋ ಹಮ್ಮೀರ, ಯಾಕೋ ಹಮ್ಮೀರ. ಧನ್ಯವಾದಗಳು. ತಮ್ಮ ಕವನದ ಮೂಲಕ ಒಂದು ಪ್ರೇಮಲೋಕವನ್ನು ಕಟ್ಟಿಕೊಟ್ಟಿದ್ದಾರೆ ಶ್ರೀಮತಿ ಜಯಂತಿ ಚಂದ್ರಶೇಖರು. ಹೆಣ್ಣಿಗೂ ಬಳಗಾರನಿಗೂ ಇರ್ತಕ್ಕಂಥ ಸಂಬಂಧ ಪಾರಂಪರಿಕವಾದದ್ದು, ಬಹಳ ವಿಶೇಷವಾದದ್ದು. ಆದರೆ ಇಲ್ಲಿ ಬಳಗಾರನೇ ಪ್ರಿಯಕರನಾಗಿರ್ತಕ್ಕಂಥದ್ದು ಬಹಳ ಅದ್ಭುತವಾದ ಸನ್ನಿವೇಶ ಅಂಥೇಳಿ ಅನಿಸುತ್ತೆ. ಸಾಮಾನ್ಯವಾಗಿ ಹೆಣ್ಣು ಬೆಳೆಗಾರನ್ನ ತುಂಬ ಹತ್ತಿರದ ಸಲುಗೆಯ ಪಾತ್ರವಾಗಿ ನೋಡ್ತಾಳೆ. ಆ ಸಲುಗೆ ಅನ್ನುವಂತಹದ್ದು ಪ್ರೀತಿಯಾದಾಗ ಒಂದು ಹೊಸ ಅನುಭವ ಒಳಗಾಗುತ್ತೆ. ಅಲ್ಲಿ ಕವಿಗಾಗಿರ್ತಕ್ಕಂಥ ಅನುಭವ ಇದೆಯಲ್ಲ, ಹೊತ್ತಿಗೆ ಮುಂಚೆ ಬರ್ತಕ್ಕಂತಹದ್ದು, ಜಾವು ಜಾವಕ್ಕೂ ನನ್ನ ಕಾಣ್ತಕ್ಕಂಥದ್ದು ಮಾಯ್ಕಾರ ಅಂತ. ಬರೀ ಅವಳು ಬಳಗಾರ ಆಗಿ ಉಳಿದಿಲ್ಲ, ಈಗ ಅವನು ಮಾಯ್ಕಾರ ಆಗಿದ್ದಾನೆ. ಇವಳಲ್ಲಿ ಮೋಹವನ್ನು ಬಿತ್ತಿಬಿಟ್ಟಿದ್ದಾನೆ. ಮೋಹವನ್ನು ಬಿತ್ತಿ ಎಷ್ಟೋ ದಿನ ಆದಮೇಲೆ ಬಂದಿದ್ದಾನೆ. ಹೊತ್ತೊತ್ತಿಗೆ ಇವ್ರಿಗಂತೂ ನೆನಪು ಬರ್ತದೆ, ಆದರೆ ಅವನು ಇವತ್ತಿಗೂ ಎಷ್ಟೋ ದಿನ ಆಗಿ ಅವನು ತೊಡಿಸಿ ಹೋದ ಬಳೆಗಳು ದದ್ದಾಗ್ಬಿಟ್ಟಿದ್ದಾವೆ. ದದ್ದಾಗಿರೋ ಬಳೆನೂ ಕೂಡ ಇಟ್ಕೊಂಡಿದ್ದಾಳು ಅವಳು. ಅಂದರೆ ಅವನು ತೊಡಿಸಿರೋ ಬಳೆನ ದದ್ದಾದರೂ ಕೂಡ ತೆಗೆದು ಎಸೆಯೋಕೆ ಮನಸ್ಸಾಗ್ತಿಲ್ಲ ಆಕೆಗೆ, ಅಷ್ಟು ಹಚ್ಕೊಂಡ್ಬಿಟ್ಟಿದ್ದಾಳೆ ಅವಳು. ಇವತ್ತು ಬಂದಿದ್ದಾಳೆ. ಈಗ ಬಂದಿರತಕ್ಕಂತಹ ಬೆಳೆಗಾರ ಇವಳು ಗುಡಿಗೆ ಹೋಗೋ ಹೊತ್ತಿನಲ್ಲಿ ಬಂದಿದ್ದಾನೆ. ಗುಡಿಗೆ ಹೋಗಿ ಬರ್ತೀನಿ, ಗುಡಿಗೆ ಹೋಗಿ ಬರೋವರೆಗೂ ನೀನು ಇರಬೇಕು. ನೋಡಿ, ಈಕೆಗೆ ಆತನ ಪ್ರೀತಿಯೂ ಬೇಕು, ಭಗವಂತನ ಭಕ್ತಿಯೂ ಬೇಕು. ಭಗವಂತನ ಸನ್ನಿಧಾನಕ್ಕೆ ಹೊರಟಿರ್ತಕ್ಕಂಥ ಆಕೆಗೆ ಆ ಹೋಗುವ ತನ್ನ ಮನೋಭಾವದಲ್ಲಿ ಯಾವ ವ್ಯತ್ಯಾಸವೂ ಆಗಬಾರ್ದು, ಒಂದು ಸಣ್ಣ ವ್ಯತ್ಯಾಸವೂ ಆಗಬಾರ್ದು. ನಾನು ಯಾವ ಭಾವನೆಯಿಂದ ಹೋಗಿದ್ದೇನೋ ಅದೇ ಭಾವನೆಯಿಂದ ವಾಪಸ್ ಬರಬೇಕು. ನಾನು ಗುಡಿಗೆ ಹೋಗಬೇಕು, ದೇವ್ರ ಪೂಜೆ ಮಾಡಬೇಕು, ವಾಪಸ್ ಬರಬೇಕು. ಅಲ್ಲಿವರೆಗೂ ನೀನು ಇರಬೇಕು, ನಿನ್ನ ಅಗತ್ಯ ಇದೆ. ಯಾಕೆ ಅಂದರೆ ಈ ಕ್ಷಣದವರೆಗೂ ನಿನ್ನನ್ನು ನೆನಪಿಸ್ಕೊತಾ ಇದ್ದೆ ನಾನು. ನೀನೇ ಬಂದು ನನ್ನನ್ನು ಕಾಡ್ತಾ ಇದ್ದೆ, ಜಾವಕ್ಕೂ ಬಂದು ಕಾಡ್ತಿದ್ದೆ. ಆದರೂ ನೀನು ಬಂದಿರಲಿಲ್ಲ. ನಾನು ಗುಡಿಗೆ ಹೊರಟಕ್ಕೆ ಬಂದಿದ್ದೀಯಾ, ಆದರೆ ನಾನು ಗುಡಿಗೆ ಹೋಗಿ ಬಂದ ಮೇಲೆ ನಿನ್ನನ್ನು ನಾನು ಮಾತನಾಡಿಸ್ಬೇಕು. ಅಲ್ಲಿವರೆಗೂ ನೀನು ಇರಬೇಕು ಅಂತ ಹೇಳ್ತಿದ್ದಾಳೆ. ಒಂದು ಕಡೆ ಪ್ರೀತಿಯನ್ನು ಜೋಪಾನ ಮಾಡ್ಕೋತಿದ್ದಾಳೆ, ಇನ್ನೊಂದು ಕಡೆ ಭಕ್ತಿಯನ್ನು ದೇವರಿಗೆ ಸಮರ್ಪಿಸಿ ಬರಬೇಕು ಅನ್ನುವಂಥ ನಿಷ್ಠೆಯನ್ನು ಹೊಂದಿದ್ದಾಳೆ. ಇದು ಬಹಳ ವಿಶೇಷವಾದಂಥ ಮನೋಭಾವ ಅಂತ ಅನಿಸುತ್ತೆ. ಇದು ಆ ಕಾಲಕ್ಕೆ ಯಾವುದು ಆಗಬೇಕೋ ಅದು ಆಗಲೇಬೇಕು ಅನ್ನುವಂಥದ್ದು. ಅದನ್ನು ಒಂದರ ಜಾಗದಲ್ಲಿ, ಒಂದರ ಸ್ಥಾನದಲ್ಲಿ ಇನ್ನೊಂದು ಬರುವಂಥದ್ದಲ್ಲ. ಅದು ಭಕ್ತಿಯ ಸ್ಥಾನದಲ್ಲಿ ಪ್ರೀತಿ ಅಲ್ಲ, ಅಥವಾ ಭಕ್ತಿಯನ್ನು ಬದಿಗಿಟ್ಟು ಪ್ರೀತಿಯನ್ನು ಮಾಡಬೇಕು ಅನ್ನೋಂಥ ಮೋಹ ಅಲ್ಲ. ಅದು ಶುದ್ಧ ಪ್ರೀತಿ, ವ್ಯವಸ್ಥಿತವಾದಂತಹ ಅದೊಂದು ಆಲೋಚನೆ. ಆ ಆಲೋಚನೆಯ ಒಳಗೆ ಅವಳು ತನ್ನನ್ನು ತಾನು ಒಪ್ಪಿಸ್ಕೊಂಡಿದ್ದಾಳೆ. ಅಷ್ಟೇ ಅಲ್ಲ, ಅವಳು ಕವನದ ಅಂತ್ಯದಲ್ಲಿ ಒಂದು ಮಾತು ಹೇಳ್ತಾಳೆ, ಗಮನಿಸಬೇಕು ನೀವು. ಕವಿತೆಯಲ್ಲಿ ಆ ಕವಯಿತ್ರಿ, ನಿನ್ನ ಅಪ್ಪ ಅಮ್ಮನನ್ನು ಹೇಳಿ ಒಪ್ಪಿಸಿ ನನ್ನ ಮದುವೆ ಮಾಡ್ಕೊ, ಚಂದದ ಸಂಸಾರನ ಮಾಡ್ತೀನಿ. ಏಕೆಂದರೆ ಈ ಸರಸ, ಈ ಪ್ರೇಮದ ಸರಸದ ಮಾತುಗಳು, ನೋಟ, ಸ್ಪರ್ಶ ಇದಷ್ಟೇ ಜೀವನ ಅಲ್ಲ. ನೀನವತ್ತು ತೊಡಿಸೋದಂತಹ ಬಳೆ ದದ್ದಾಗಿರ್ಬೋದು, ಬರೀ ಬಳೆ ಮಾತ್ರ ದದ್ದಾಗಿಲ್ಲ, ನನ್ನ ಹೃದಯವೂ ಒಡೆದೋಗ್ಬಿಟ್ಟಿದೆ, ನನ್ನ ಹೃದಯ ಅರ್ಧ ಹೋಗಿದೆ. ನಿನ್ನ ಬಳೆಯ ಇದರೊಳಗೆ ಸಿಕ್ಕಾಕೊಂಡು ನನ್ನ ಹೃದಯ ಅರ್ಧ ಹೋಗಿದೆ. ಅದನ್ನು ಉಳಿಸ್ಬೇಕಾದ್ದು ನೀನು. ಹಾಗಾಗಿ ನಾನು ನಿನ್ನ ಜೊತೆ ಸಂಸಾರ ಮಾಡಲಿಕ್ಕೆ ತಯಾರಾಗಿದ್ದೇನೆ, ಸಿದ್ಧವಾಗಿದ್ದೇನೆ. ನೀನು ನನ್ನನ್ನು ಮದುವೆ ಮಾಡಿಕೊಳ್ಳಿಕ್ಕೆ ಸಿದ್ಧವಾಗಿರು ಅಂತ. ನೋಡಿ, ದೇವಸ್ಥಾನಕ್ಕೆ ಹೋಗಿ ಬರೋದ್ರೊಳಗೆ ಅವನು ಈ ಸಿದ್ಧತೆಯನ್ನು ಮಾಡ್ಕೋಬೇಕಿದೆ. ಅವನು ಅದಕ್ಕೆ ಸಿದ್ಧವಾಗಬೇಕಿದೆ. ಬರೀ ಬಳೆ ತೊಡಿಸಿ ಮತ್ತೆ ಮನಸ್ಸು ಕೆಡಿಸಿ ಹೋಗೋದಲ್ಲ ಅವನು. ಈಗ ಅದಕ್ಕಾಗಿ ಅವನು ಸಿದ್ಧತೆ ಮಾಡ್ಕೋಬೇಕಿದೆ. ಇವಳು ಆ ಹೊತ್ತಿನಲ್ಲಿ ದೇವರನ್ನು ಪ್ರಾರ್ಥನೆ ಮಾಡ್ಕೊಂಡು ವಾಪಸ್ ಬರ್ತಾಳೆ. ಬಹುಶಃ ಅವರ ಪ್ರೇಮ ಫಲಿಸುತ್ತೆ. ಸಂಸಾರ ಮುಂದೆ ಅವರು ಸಂಸಾರಿಗಳಾಗ್ತಾರೆ. ಬಹಳ ಉತ್ಕೃಷ್ಟವಾದಂತಹ ಸಂಸಾರವನ್ನು ಸಾಗಿಸ್ತಾರೆ.
ಅನ್ನುವ ಎಲ್ಲ ಆಲೋಚನೆಗಳು ಆ ಕವಿತೆಯಲ್ಲಿದೆ. ಪ್ರೇಮಕ್ಕೆ ಅರ್ಥ ಬರೋದೇ ದಾಂಪತ್ಯದಲ್ಲಿ. ಆ ದಾಂಪತ್ಯಕ್ಕೆ ಹೊರತುಪಡಿಸಿದರೆ ಪ್ರೇಮಕ್ಕೆ ಅರ್ಥ ಬರೋದಿಲ್ಲ. ಹಾಗಾಗಿ ನಿಜವಾದ ಪ್ರೇಮದ ಸಾರ್ಥಕತೆ ಎಲ್ಲಿದೆ ಅಂತ ಅಂದರೆ ದಾಂಪತ್ಯದಲ್ಲಿದೆ ಅನ್ನುವಂತಹದ್ದೊಂದು ಸಂದೇಶವನ್ನು ಕವಿತೆ ಕಟ್ಟಿಕೊಡ್ತಾ ಇದೆ. ಧನ್ಯವಾದಗಳು ಮೇಡಮ್. ತುಂಬ ಚೆನ್ನಾಗಿ ಹಾಡಿದ್ರಿ ಕೂಡ. ನಿಮ್ಮ ಪಲುಕುಗಳು ಚೆನ್ನಾಗಿದ್ವು. ಮಾಯ್ಕಾರ ಅನ್ನೋ ಪದ ಬಳಸಿದ ಧ್ವನಿ ಇದೆಯಲ್ಲ, ಅದು ಇನ್ನೂ ಚೆನ್ನಾಗಿತ್ತು, ಚೆನ್ನಾಗಿ ಬಂತು. ಧನ್ಯವಾದಗಳು. ಈಗ ನಮ್ಮ ವೆಂಕಟೇಶ್ ಅವರ ಕವಿತೆ ಕೇಳೋಣ. ಕವನದ ಶೀರ್ಷಿಕೆ ಹೊತ್ತಿಗೆಯ ಕನವರಿಕೆ. ಬಿದಿರ ಮೆಳೆಯ ಎಳೆಯಾಗಿ ಬಿರಿದ ಮರದ ಬಳೆಯಾಗಿ ಪರಿಪರಿಯಾಗಿ ತೊಳೆದು ಪರಿಯ ಗರಿಯಂತೆ ಹೊಳೆದು ತೆಳ್ಳಗೆ ಹಂಸದ ಗರಿಯಂತೆ ಬೆಳ್ಳಗೆ ಹಂಸವಾಹಿನಿಯು ಪಡಿಮೂಡುವ ಬಿಳಿಹಾಳೆಗೆ ಸವಿಜೇನ ಮಕರಂದ ಗಿರಿಹೊನ್ನು ಸಿರಿಗಂಧ ಕೋಗಿಲೆ ದನಿಯ ಗಾನ ನೈದಿಲೆ ದಿವ್ಯ ಮೌನ ಚಿಗಿರೆ ಮೊಲಗಲ ದಂಡು ಹಾರು ಹಕ್ಕಿ ಗಿಳಿವಿಂಡು ಕರುನಾಡ ಒಡಲಲ್ಲಿ ಮಲೆನಾಡ ಮಡಿಲಲ್ಲಿ ಬಯಲು ನಾಡಿನ ಉಸಿರಲಿ ಕರಾವಳಿಯ ಹಸಿರಲಿ ಚೈತ್ರದ ಚಿಗುರಂತ ಚಿತ್ರದ ಮೆರುಗಂತ ಚಿನ್ನದ ಬೀಡಿನಲ್ಲಿ ಕನ್ನಡ ನಾಡಿನಲ್ಲಿ ನುಡಿ ಹಕ್ಕಿಗಳು ಉಲಿಯುವ ನುಡಿಯುಕ್ಕೆ ನಲಿಯುವ ಒನ್ನುಡಿಯ ಹಾಲಂತ ಕನ್ನಡ ನುಡಿ ಸಾಲೊಂದು ತನ್ನೆದೆಯ ಮೇಲೆ ಮೂಡಿ ಬರಲೆಂಬ ಕನವರಿಕೆ. ಅರೆದ ಕಬ್ಬಿನ ಹಾಲಿನಂತೆ ಬರೆದ ಕನ್ನಡದ ಸಾಲು, ಕಟೆದ ಶಿಲ್ಪದ ಚೆಲುವಂತೆ ಪದಕಟ್ಟಿದ ನೂಲಿನ ನಲಿವು, ಆ ನುಡಿಯ ಹಾರವ ಧರಿಸಿ ನಲ್ನುಡಿ ಎಂದು ಹರಸಿದ ಬಿಳಿ ಹಾಳೆಗೆ ಕಲ್ಲರಳಿ ಹೂವಾದ ಪರಿಯು ಹೂವರಳಿ ಕಂಪಾದ ಸಿರಿಯು, ಕಂಪಿನಲ್ಲಿ ಇಂಪಾದ ಸ್ವರವು ಇಂಪಿನಲ್ಲಿ ತಂಪಾದ ನೆಲವು, ತಂಪಿನಲ್ಲಿ ಕೆಂಪಾದ ಚೆಲುವು ಕೆಂಪಿನಲ್ಲಿ ಸೊಂಪಾದ ಒಲವು, ಹಲ್ಮಿಡಿಯ ಶಾಸನದ ಸಾಲು ಕಲ್ಲುಡಿಯ ಸವಿಯಂತ ಹಾಲು, ಹಳಗನ್ನಡದ ಹಲಸಂತ ಹಣ್ಣು ನಡುಗನ್ನಡದ ಸಿಂಗರಿಸಿದ ಹೆಣ್ಣು, ಹೊಸಗನ್ನಡದ ಮಳೆ ಬಿದ್ದ ಮಣ್ಣು ನವ್ಯ ಕನ್ನಡದ ಅರೆತೆರೆದ ಕಣ್ಣು, ಕೆನೆಹಾಲ ನೊರೆಯಂತೆ ಸಾಗರನ ತೆರೆಯಂತೆ ಉಕ್ಕೇರಿ ಸೊಕ್ಕೇರಿ ಕನ್ನಡ ಹಾಲಿನಂಥ ಸಾಲುಗಳು ಪುಟಪುಟವು ಕರಪುಟಿದು ಒಂದಾಗಿ ಸೇರಿ ಒಂದೆಂದು ಸಾರಿ ಓದುವ ಹೊತ್ತಿಗೆ ಹೊಸ ಹೊತ್ತಿಗೆಯಾಗಿ ಬರುವನೆಂಬ ಕನವರಿಕೆ. ಕನ್ನಡ ಮನೆ ಅಕ್ಕರವಾಗಿ ಮೂಡಿ ಕನ್ನಡದ ನುಡಿಗಂಗೆ ರಸವಾಗಿ ಓಡಿ ಕಾವ್ಯ ಕನ್ನಿಕೆಯೇ ಅಚ್ಚಾಗಿ ಮೆಚ್ಚಾಗಿ ಬಂದ ಪುಸ್ತಕಕ್ಕೆ ಕಾವ್ಯದ ಕಸುವಿದೆ, ಕವನದ ಬನಿಯಿದೆ, ಕವಿತೆಯ ಹಸಿವಿದೆ, ಕಲ್ಪನೆಯ ಕನಸಿದೆ, ಬಂಧಿಸಿದ ಭಾವವಿದೆ, ಸ್ಪಂದನೆಯ ಮನವಿದೆ, ಎದೆಯಾಳದ ದನಿಯಿದೆ, ಕಂಬನಿಯ ಹನಿಯಿದೆ, ಪ್ರೀತಿಯ ಸೆಲೆಯಿದೆ, ವಾತ್ಸಲ್ಯದ ಮಡುವಿದೆ, ಮಮತೆಯ ಒಡಲಿದೆ, ಸಂತಸದ ಕಡಲಿದೆ, ಪ್ರೇಮದ ಸ್ಪರ್ಶವಿದೆ, ಸ್ನೇಹದ ಹರ್ಷವಿದೆ, ಬೇಡುವ ಭಕ್ತಿಯಿದೆ, ನೀಡುವ ಶಕ್ತಿ ಇದೆ, ರಸವಿದೆ, ವಿರಸವಿದೆ, ರಾಗವಿದೆ, ದ್ವೇಷವಿದೆ, ಎಲ್ಲವೂ ಇದೆ. ಓದುಗನ ಪ್ರೀತಿಯೊಂದು ಬೇಕಿದೆ. ಮೂಲೆಯಲ್ಲೆಲ್ಲೂ ಹೊರಗದೆ ಸೊರಗದೆ ಕೊರಗದೆ ಕಣ್ಣಿನಿಂದ ಅವನ ಹೃದಯದಾಳಕ್ಕೆ ಇಳಿವೆನೆಂಬ ಕನವರಿಕೆ ಹೊತ್ತಿಗೆಗೆ. ಧನ್ಯವಾದಗಳು. ಇದು ಒಂದು ಪುಸ್ತಕದ ಅಂತರಂಗದ ಮಾತಷ್ಟೇ ಅಲ್ಲ, ಕವಿಯ ಅಂತರಂಗದ ಬಯಕೆ ಕೂಡ. ತಾನೇ ಒಂದು ಹೊತ್ತಿಗೆ ಆಗಬೇಕು ಅನ್ನುವಂಥದ್ದು ಕವಿಯ ಅಂತರಂಗ. ಹೊತ್ತಿಗೆಗೊಂದು ಅಂತರಂಗದ ಬಯಕೆ ಇದೆ. ನಾನು ಸಹೃದಯನನ್ನು ಎದೆಯ ಸೇರಬೇಕು ಅಂತ. ಕವಿ ತಾನು ಒಂದು ಹೊತ್ತಿಗೆಯ ರೂಪವನ್ನು ತಳೆಯಬೇಕು, ಒಂದು ಪುಸ್ತಕದ ರೂಪವನ್ನು ತಳೆಯಬೇಕು. ಆ ಪುಸ್ತಕವನ್ನು ಸಹೃದಯ ಆಪ್ಯಾಯಮಾನವಾಗಿ ಅಪ್ಕೊಂಡು ಓದಬೇಕು ಅನ್ನುವಂತಹದ್ದು ಕವಿಯ ಬಯಕೆ. ಆದರೆ ಮುಂದಿನ ಬಯಕೆ ಬಹಳ ಮಹತ್ತರವಾದದ್ದಿದೆ. ಆ ಪುಸ್ತಕಕ್ಕೆ ಒಂದು ಬಯಕೆ ಇದೆ. ನಾನು ಸಹೃದಯನ ಎದೆಯನ್ನೇ ನೆಲೆಸಬೇಕು ಅಂತ. ನಿಜವಾದ ಕಾವ್ಯದ ಪ್ರಯೋಜನಗಳೇ ಅವು. ಕಾವ್ಯ ಅನ್ನುವಂದು ಹುಟ್ಕೊಳ್ಳೋದೇ ಹಾಗೆ. ನಾನು ಹೇಳ್ತಾ ಇದ್ದೀನಿ, ಕವಿಗೆ ಸಹೃದಯ ಬೇಕು, ಸಹೃದಯನಿಗೆ ಕವಿ ಬೇಕು, ಒಂದು ಒಳ್ಳೆಯ ಕಾವ್ಯ ಬೇಕು ಅಂತ. ಕಾವ್ಯಂ ಯಶಸ್ಸೇ ಅರ್ಥಕೃತೆ ವ್ಯವಹಾರವಿದೆ ಶಿವೇತರಕ್ಷತೆಯೇ ಸದ್ಯ ಪರಃ ನಿರತೆಯೇ. ಕಾವ್ಯ ಪ್ರಯೋಜನಗಳನ್ನು ಕುರಿತು ಮೀಮಾಂಸಕ ಅನೇಕ ಮಾತುಗಳನ್ನು ಹೇಳ್ತಾನೆ. ಕಾವ್ಯಂ ಯಶಸ್ಸೇ ಅರ್ಥಕೃತೆ. ಕಾವ್ಯ ಅನ್ನುವಂಥದ್ದು ಯಶಸ್ಸನ್ನು ಕೊಡಬೇಕು,
ಕಾವ್ಯ ಅನ್ನುವಂತಹದ್ದು ಲಾಭವನ್ನು ಕೊಡಬೇಕು, ಕಾವ್ಯ ಅನ್ನುವಂಥದ್ದು ಸದ್ಯದ ಸಂಕಟವನ್ನು ಬಗೆಹರಿಸಬೇಕು. ಅದೆಲ್ಲಕ್ಕಿಂತ ಮುಖ್ಯವಾಗಿ ಕಾವ್ಯ ಅನ್ನುವಂತಹದ್ದು ಮೋಕ್ಷವನ್ನು ಕೊಡಬೇಕು ಅಂತ. ಇದು ಕವಿಯ ಬಯಕೆಯೂ ಹೌದು. ಕಾವ್ಯದಿಂದ ಏನು ಸಿಗ್ತದೆ ಅದೆಲ್ಲವೂ ತನಗೆ ಪ್ರಾಪ್ತವಾಗಬೇಕು ಅಂತ ಹೇಳಿ ಇರ್ತದೆ ಅದು. ಹಾಗಾಗಿ ಕವಿಗೆ ತಾನೇ ಒಂದು ಹೊತ್ತಿಗೆ ಆಗಬೇಕು ಅನ್ನುವಂತಹದ್ದು, ಆ ಹೊತ್ತಿಗೆ ಆಗಬೇಕು ಅನ್ನೋದೇ ಒಂದು ಧ್ವನಿ. ನಾನು ಒಂದು ಸುಂದರವಾದ ಪುಸ್ತಕ ಆಗಬೇಕು ಅಂತ ಕವಿ ಬಯಸ್ತಿದ್ದಾನೆ ಅಂತ ಅಂದರೆ ಆ ಸುಂದರವಾದ ಪುಸ್ತಕವನ್ನು ಓದುಗ ಕೈಗೆತ್ಕೋಬೇಕು ಅಂತ. ಆ ಓದುಗ ಕೈಗೆತ್ಕೊಂಡಾಗ ತನ್ನ ಬದುಕು ಸಾರ್ಥಕ ಅಂಥೇಳಿ ಕವಿ ಅಂದ್ಕೊಂಡ್ಬಿಡ್ತಾನೆ. ಆಮೇಲೆ ಅದರ ಹೊಣೆಗಾರಿಕೆಯನ್ನು ಪುಸ್ತಕಕ್ಕೆ ಬಿಟ್ಟುಬಿಟ್ಟಿದ್ದಾನೆ ಕವಿ, ಹೊತ್ತಿಗೆಗೆ ಬಿಟ್ಟುಬಿಟ್ಟಿದ್ದಾನೆ. ಹೊತ್ತಿಗೆಗೆ ಒಂದು ನಿರೀಕ್ಷೆ ಇದೆ, ಹೊತ್ತಿಗೆಗೆ ಒಂದು ಬಯಕೆ ಇದೆ, ಹೊತ್ತಿಗೆ ಒಂದು ಆಸೆ ಇದೆ. ಆ ಬಯಕೆ ಏನು ಅಂತ ಅಂದರೆ ನಾನು ಓದುಗನ ಎದೆಯಲ್ಲಿ ನೆಲೆಸಬೇಕು ಅಂತ, ಓದುಗನ ಎದೆಯಲ್ಲಿ ನನಗೊಂದು ಜಾಗ ಸಿಗಬೇಕು ಅಂತ, ಅಂದರೆ ನಾನು ಒಂದು ಶ್ರೇಷ್ಠವಾದ ಪುಸ್ತಕ ಆಗಬೇಕು ಅಂತೇಳಿ. ಅಂತಿಮವಾಗಿ ಕವಿ ಒಂದು ಪುಸ್ತಕದ ಮೂಲಕ ಓದುಗನ ಎದೆಯಲ್ಲಿ ನಾನು ಸ್ಥಾನವನ್ನು ಗಿಟ್ಟಿಸ್ಕೋಬೇಕು ಅನ್ನುವಂಥ ಹಂಬಲವನ್ನು ಇಟ್ಕೊಂಡಂಥ ಒಂದು ಭಾವನೆ ಆ ಕವಿತೆಯಲ್ಲಿ ವ್ಯಕ್ತವಾಗಿದೆ. ತುಂಬ ಧನ್ಯವಾದಗಳು ವೆಂಕಟೇಶ್ ಅವರೇ. ಈಗ ನಮ್ಮ ಯುವ ಮಿತ್ರ ರಂಗೇಗೌಡರ ಒಂದು ಕವಿತೆಯನ್ನು ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಸರ್ವರಿಗೂ ಸಮಬಾಲು ಸರ್ವರಿಗೂ ಸಮಪಾಲು ಅನ್ನೋ ನಿಟ್ಟಿನಲ್ಲಿ 78 ವರ್ಷ ಸ್ವಾತಂತ್ರ್ಯೋತ್ಸವ ಆದರೂ ಕೂಡ ಆಗಿಲ್ವ ಅನ್ನುವಂತಹ ಒಂದು ಚಿಂತನೆಯಲ್ಲಿ ಈ ಕವಿತೆಯನ್ನು ಬರೆದಿದ್ದೀನಿ. ನನ್ನ ಕವಿತೆಯ ಶೀರ್ಷಿಕೆ ರಾಜಕೀಯ ರಣಹದ್ದುಗಳು. ರಾಜಕೀಯ ರಣಹದ್ದುಗಳು. ಹದ್ದುಗಳು ಕಚ್ಚಿ ತಿನ್ನುತ್ತಿವೆ, ಹದ್ದುಗಳು ಕಚ್ಚಿ ತಿನ್ನುತ್ತಿವೆ, ರಣಹದ್ದುಗಳು ಕಿತ್ತು ತಿನ್ನುತ್ತಿವೆ. ಹದ್ದುಗಳು ಕಚ್ಚಿ ತಿನ್ನುತ್ತಿವೆ, ರಣಹದ್ದುಗಳು ಕಿತ್ತು ತಿನ್ನುತ್ತಿವೆ, ಬಡ ಕಾಗೆಗಳ ಕೂಳ. ಬದುಕ ಬೇಸಿಗೆಗಾಗಿ ಕೂಡಿಟ್ಟ ಕಾಳ, ಎದಕ್ಕೂ ಏಸಿಗೆಯಿಲ್ಲ ಕಣ್ಣಿಟ್ಟ ಕೂಳ. ರುದಿರಕ್ಕೆ ರುಂಡ ಬಗೆ ಬಗೆದು ಕುಡಿಯುತ್ತಿರಲು, ರುದಿರಕ್ಕೆ ರುಂಡ ಬಗೆ ಬಗೆದು ಕುಡಿಯುತ್ತಿರಲು, ರೋದಿಸುತ್ತಾ ಹೊಗೆ ಎದ್ದು ಹಾರಾಡುತ್ತಿರಲು, ರೋದಿಸುತ್ತಾ ಹೊಗೆ ಎದ್ದು ಹಾರಾಡುತ್ತಿರಲು, ರಾಮ ರಾಮ ಎಂದರಚಿ ಅರಚಿ ಬಿದ್ದಿದೆ ಕೊರಲು. ರಾಮ ರಾಮ ಎಂದರಚಿ ಅರಚಿ ಬಿದ್ದಿದೆ ಕೊರಲು. ಕೇಳುವರಿಲ್ಲ, ಕಾಪಾಡುವವರಿಲ್ಲ, ಕರುಣೆ ತೋರುವವರಂತೂ ಇಲ್ಲವೇ ಇಲ್ಲ. ಕೇಕೆ ಹಾಕುತ್ತಿವೆ ಸ್ವಾರ್ಥ ಸಮುದಾಯದಲ್ಲಿ, ಕೇಕೆ ಹಾಕುತ್ತಿವೆ ಸ್ವಾರ್ಥ ಸಮುದಾಯದಲ್ಲಿ. ಕೈಕೆ ಬಯಕೆ ಈಡೇರಿಸಿಕೊಂಡಂತೆ ಸಂಕೋಲೆಯಲ್ಲಿ, ಕೈಕೆ ಬಯಕೆ ಈಡೇರಿಸಿಕೊಂಡಂತೆ ಸಂಕೋಲೆಯಲ್ಲಿ. ಕಕ್ಕಾಬಿಕ್ಕಿಯಾಗಿವೆ ಕಾಕಗಳು ತಮ್ಮೊಡಲ ದನಿಯಲ್ಲಿ, ಕಕ್ಕಾಬಿಕ್ಕಿಯಾಗಿವೆ ಕಾಕಗಳು ತಮ್ಮೊಡಲ ದನಿಯಲ್ಲಿ. ಕೈಗೆ ಕಾಲ್ಗೆ ಸಿಕ್ಕಿಕೊಂಡ ಸರ್ಪವನ್ನೂ ಬಿಡದ ತೆರದಲ್ಲಿ. ಹದ್ದುಗಳ ಮೈಮಾಟ ಬಲು ಚೆನ್ನ, ಹದ್ದುಗಳ ಮೈಮಾಟ ಬಲು ಚೆನ್ನ, ಹದ್ದು ಮೀರಿ ಕದ್ದ ಮಾಲು ಗುಪ್ತ ಚಿನ್ನ. ಹದ್ದುಗಳ ಮೈಮಾಟ ಬಲು ಚೆನ್ನ, ಹದ್ದು ಮೀರಿ ಕದ್ದ ಮಾಲು ಗುಪ್ತ ಚಿನ್ನ. ಇದ್ದ ಮನೆಯಲ್ಲದೆ ಬಿದ್ದ ಮನೆಗೂ ಕನ್ನ, ಇದ್ದ ಮನೆಯಲ್ಲದೆ ಬಿದ್ದ ಮನೆಗೂ ಕನ್ನ. ಪೆದ್ದನಂತಾಗಿದೆ ಕಾಗೆಗಳ ಕುಟೀರ ಗೂನ, ಪೆದ್ದನಂತಾಗಿದೆ ಕಾಗೆಗಳ ಕುಟೀರ ಗೂನ. ಹದ್ದು ಶ್ರೀಮನ್ನಾರಾಯಣ ಅವತಾರವೇ, ಹದ್ದು ಶ್ರೀಮನ್ನಾರಾಯಣನ ಅವತಾರವೇ. ಕಾಕ ಶನಿ ಮಹಾತ್ಮನ ಸಂಕುಲವೇ, ಕಾಕ ಶನಿ ಮಹಾತ್ಮನ ಸಂಕುಲವೇ. ಹಾಗಾದರೆ ಕೂಳು ಕಿತ್ತಾಗಲು ಹದ್ದಿನ ಎಗರೇರಲಿಲ್ಲವೇಕೆ, ಕೂಳು ಕಿತ್ತಾಗಲು ಹದ್ದಿನ ಎಗಲೇರಲಿಲ್ಲವೇಕೆ. ಬಾಳು ಬಂದಂತೆ ಬರಲಿ ಎಂದು ಅನುಭವಿಸಬೇಕೆ, ಬಾಳು ಬಂದಂತೆ ಬರಲಿ ಎಂದು ಅನುಭವಿಸಬೇಕೆ. ಧನ್ಯವಾದಗಳು. ಇವತ್ತಿನ ರಾಜಕಾರಣ ಮತ್ತು ಜನಸಾಮಾನ್ಯರ ಜನಜೀವನ ಎರಡನ್ನೂ ಬಹಳ ಮಾರ್ಮಿಕವಾಗಿ ಕಟ್ಟಿಕೊಟ್ಟಿರ್ತಕ್ಕಂತಹ ಕವಿತೆ ಅದು. ಜನಸಾಮಾನ್ಯ ಈ ಕವಿತೆಯಲ್ಲಿ ಕಾಗೆಗಳ ಪ್ರತಿನಿಧಿಯಾಗಿದ್ದಾನೆ. ಅವರ ಮೇಲೆ ಒಂದು ವರ್ಗ ಇದೆ, ಅವು ಹದ್ದುಗಳು. ಬಹುಶಃ ಅಧಿಕಾರಿಗಳು ಅಂತ ಹೇಳಿ ನಾನು ಭಾವಿಸ್ಬೋದು. ಅವ್ರ ಮೇಲೆ ಒಂದು ವರ್ಗ ಇದೆ, ರಣಹದ್ದುಗಳು, ರಾಜಕಾರಣಿಗಳು. ಈ ರಣಹದ್ದುಗಳು
ಕಿತ್ತು ತಿನ್ನುತ್ತಿವೆ. ಅಂದರೆ ಸಿಗದೇ ಇರೋದನ್ನು ಬಗೆದು ತಿನ್ನುವ ಶಕ್ತಿ ರಣಹದ್ದುಗಳಿಗಿದೆ. ಹದ್ದುಗಳಿಗೆ ಎಷ್ಟಪ್ಪ ಅಂದರೆ ಸಿಕ್ಕಷ್ಟನ್ನೇ ಎಕ್ಕಿ ತಿನ್ಕೊಳ್ಳುವಂಥದ್ದು. ಅಧಿಕಾರಿಗಳಿಗೆ ಸಿಕ್ಕಷ್ಟನ್ನೇ ಹೆಕ್ಕಿ ತಿನ್ಕೊಳ್ಳುವಂಥ ಅದಕ್ಕೆ ಒಂದು ಅವಕಾಶಗಳಿದ್ದಾವೆ. ಅವರು ಚೆನ್ನಾಗಿ ತಿಂತಿದ್ದಾರೆ, ಹದ್ದುಗಳು ಚೆನ್ನಾಗಿ ತಿಂತಿದ್ದಾವೆ. ರಣಹದ್ದುಗಳು ಸಿಗದದ್ದನ್ನು ಬಗೆದು ತಿನ್ನುವಂತಹದ್ದನ್ನು ಅಲ್ಲೆಲ್ಲೊಂದು ಯಾವ್ಯಾವುದದ್ದು ಎಲ್ಲಿದು ಬೇಕಾದರೂ ಬರುತ್ತೆ. ಯಾವುದೋ ಹಣ ಯಾವುದೋ ಇದಕ್ಕೆ ವರ್ಗಾವಣೆ ಆಗುತ್ತೆ, ಯಾವುದೋ ಖಾತೆಯ ಹಣ ಯಾವುದೋ ಇದಕ್ಕೆ ವರ್ಗಾವಣೆ ಆಗುತ್ತೆ. ಯಾಕೆಂದರೆ ಇಲ್ಲಿದ್ರೆ ತಿನ್ನೋಕ್ಕಾಗಲ್ಲ ಅಂತೇಳಿ ತಿನ್ನೋಕೊಂದು ಜಾಗ ಮಾಡಿಕೊಂಡು ಅಲ್ಲಿ ವರ್ಗಾವಣೆ ಮಾಡಿಕೊಂಡು ತಿನ್ನುವಂತಹ ರಣಹದ್ದುಗಳವು. ಹಾಗೆ ಬಗೆದು ತಿನ್ನುವಂತಹದ್ದು, ಬಿಲಾ ಮಾಡಿ ತಿನ್ನುವಂಥದ್ದೆಲ್ಲವೂ ಅವರಿಗೆ ಚೆನ್ನಾಗಿ ಕರಗತವಾಗಿರ್ತಕ್ಕಂಥದ್ದು. ಕವಿ ಕೊನೆಗೊಂದು ಪ್ರಶ್ನೆ ಕೇಳ್ತಾನೆ. ಈ ಹದ್ದು ಕೂಡ ವಿಷ್ಣುವಿನ ವಾಹನವೇ, ಕಾಗೆ ಶನಿಯ ವಾಹನ. ಈ ಹದ್ದುಗಳು ಕಾಗೆಗಳ ಬದುಕನ್ನು ದುಸ್ಥಿತಿಗೆ ತಳ್ಳಿದಾಗ ಎಲ್ಲರ ಎಗಲೇರುವ ಶನಿ ಆ ಹದ್ದುಗಳ ಎಗಲೇರಿ ಯಾಕೆ ಇರಲಿಲ್ಲ ಅಂತ ಕವಿಗೆ ನಿರಾಶೆಯಾಗೋದು ಬೇಕಾಗಿಲ್ಲ. ಜನಸಾಮಾನ್ಯ ಅನ್ನುವ ಶನಿ ಯಾವಾಗ ಎಗಲೇರಿದರೂ ಯಾರಿಗೂ ಅದು ಉಳಿಗಾಲ ಇರೋಲ್ಲ. ಎಲ್ಲರನ್ನೂ ಬದಲಾಯಿಸುವ ಶಕ್ತಿ ಜನಸಾಮಾನ್ಯನಿಗಿದೆ. ಅವನು 5 ವರ್ಷ ಸುಮ್ಮನಿರ್ತಾನಷ್ಟೇ, 5ನೇ ವರ್ಷಕ್ಕೆ ಅದಕ್ಕೆ ಒಂದು ಅವಕಾಶ ಸಿಕ್ಕುತ್ತೆ. ಅವನು ಆ ಎಗಲೇ ಇರ್ತಾನೆ. ಅವನು ತನ್ನ ಎಲ್ಲ ಅಸಮಾಧಾನವನ್ನು ಆಕ್ರೋಶವನ್ನು ತೀರಿಸ್ಕೋಬೋದು. ಆದರೆ ಇದರ ನಡುವೆ ಒಂದು ದೋಷ ಜನಸಾಮಾನ್ಯನಿಗೆ ಅಮರ್ಕೊಂಬಿಟ್ಟಿದೆ. ಮತದಾರ ಅನ್ನುವಂತಹ ಜನಸಾಮಾನ್ಯ ಒಂದು ದೋಷದಿಂದ ಕೂಡಿದಾನೆ ಈಗ. ಅದು ಸ್ವಾರ್ಥ ಅಂತ ಅಂದರೆ ಜಾತಿ ಮತ ಅನ್ನುವಂತಹ ಭ್ರಮೆಯಲ್ಲಿ ಬಿದ್ದೋಗ್ಬಿಟ್ಟಿದ್ದಾರೆ. ಈ ಮತದಾರ ಹದ್ದುಗಳನ್ನು ಸಹಿಸ್ತಾನೆ. ಯಾಕೆ ಅಂದರೆ ನನ್ನ ಜಾತಿ ಅಂತೇಳಿ ಅವರ ದೌರ್ಜನ್ಯವನ್ನು ಒಪ್ಕೊತಾನೆ, ನನ್ನ ಧರ್ಮ ಅಂಥೇಳಿ. ಈ ಜಾತಿ ಮತ ಧರ್ಮ ಅನ್ನುವಂತಹ ಮೌಢ್ಯದಲ್ಲಿ ಬಿದ್ದು ತನ್ನನ್ನು ತಾನು ಮತ್ತೆ ದಯಿಸ್ಕೊತಿದ್ದಾನೆ. ಆ ಸ್ವಾರ್ಥವನ್ನು ಬಿಟ್ಟರೆ, ನಾನು ನನ್ನದು ಅನ್ನುವ ಸ್ವಾರ್ಥವನ್ನು ಬಿಟ್ಟರೆ ಮತದಾರ ಯಾವತ್ತೂ ಶನಿಯ ಶಕ್ತಿಯನ್ನು ಹೊಂದಿದ್ದಾನೆ. ಅವನು ಎಗಲೇರುವ ಶಕ್ತಿಯನ್ನು ಹೊಂದಿರ್ತಾನೆ. ಆದರೆ ಈ ಸ್ವಾರ್ಥದ ಆ ಬೇಡಿಯನ್ನು ಕಳಿಸ್ಕೋಬೇಕು. ಆ ಕಳಿಸ್ಕೊಂಡಾಗ ಎಲ್ಲ ಹದ್ದುಗಳಿಗೂ ಪಾಠ ಕಲಿಸ್ಬೋದು, ಎಲ್ಲ ಹದ್ದುಗಳನ್ನು ತನ್ನ ನಿಯಂತ್ರಣದಲ್ಲಿಟ್ಕೋಬೋದು. ಅದಕ್ಕೊಂದು ಆ ಮತದಾರನ ತನಗಿರ್ತಕ್ಕಂಥ ಆ ದೌರ್ಬಲ್ಯವನ್ನು ಬಿಡಬೇಕಾಗಿದೆ ಅನ್ನುವಂಥದ್ದು ಕೂಡ ಆ ಕವಿತೆಯಲ್ಲಿ ವ್ಯಕ್ತವಾಗಿದೆ. ತುಂಬ ಮಾರ್ಮಿಕವಾಗಿ ಕವಿತೆ ಮೂಡಿಬಂದಿದೆ. ಇದು ಒಂದು ಈ ಸಂದರ್ಭವನ್ನು ಇಟ್ಕೊಂಡು ನಾವು ಒಂದು ಮಾತು ಹೇಳ್ಬೋದು. ಅಲ್ಲಿ ಬಂದಿದೆ, ಕದ್ದ ಚಿನ್ನ, ಕದ್ದದ್ದು ಗುಪ್ತವಾಗಿರುತ್ತೆ, ಚಿನ್ನವಾಗುತ್ತದು. ಅಂತಿಮವಾಗಿ ಚಿನ್ನದ ರೂಪದಲ್ಲಿ ಎಲ್ಲೋ ಒಂದು ಕಡೆ ಇರುತ್ತೆ. ಆ ಚಿನ್ನ ಇವರಿಗೆ ಸುಖ ಕೊಟ್ಟಿದೆಯಾ, ನೆಮ್ಮದಿ ಕೊಟ್ಟಿದೆಯಾ, ಸಂತೋಷ ಕೊಟ್ಟಿದೆಯಾ ಅಂತ ಆ ಚಿನ್ನ ಮಾಡಿ ಇಟ್ಕೊಂಡಿರೋರನ್ನ ಕೇಳಬೇಕು ನಾವು. ಚಿನ್ನದ ಸಿಂಹಾಸನ ಮಾಡಿಕೊಂಡವರೇ ಯಾವ್ಯಾವ ಸ್ಥಿತಿಯನ್ನು ತಲುಪಿದ್ದಾರೆ ಅನ್ನುವಂಥದ್ದು ನಮ್ಮ ಎದುರುಗಡೆ ನಿದರ್ಶನ ಇಟ್ಕೊಂಡ್ರು ಮತ್ತೆ ಅದೇ ದಾರಿಯನ್ನು ತುಣಿತಿದ್ವಿ ಅಂತ ಅಂದರೆ, ಅದೇ ದಾರಿಯಲ್ಲಿ ಹೋಗ್ತಿದ್ದೀವಿ, ಅದರ ಒಂದು ಜಾಡನ್ನೇ ಹಿಡಿದು ನಮ್ಮ ಬದುಕನ್ನು ಕಟ್ಕೊಳ್ಳೋಕ್ಕೆ ನೋಡ್ತಿದ್ದೀವಿ ಅನ್ನುವಂಥದ್ದಾದರೆ ನಾವು ಇನ್ನೆಷ್ಟು ನಮ್ಮಲ್ಲಿ ಇನ್ನೂ ಎಂಥ ಮೌಢ್ಯ ತುಂಬಿದೆ ಅಂತ ಅರ್ಥ. ನಿದರ್ಶನಗಳು ನಮ್ಮ ಕಣ್ಣೆದುರು ಚಾಚಿದ್ದಾವೆ. 50,000 60,000 ಕೋಟಿ ಆಸ್ತಿಯನ್ನು ಮಾಡಿಕೊಂಡವರು ಕೂಡ ಅವರು ತಮ್ಮ ಬದುಕನ್ನು ಇವತ್ತು ಯಾವ ರೀತಿ ನಡೆಸಬೇಕಾದ ಪರಿಸ್ಥಿತಿ ಬಂದಿದೆ ಅನ್ನುವಂಥದ್ದನ್ನು ನೋಡಿದಾಗ ಮತ್ತೆ 50,000 60,000 ಕೋಟಿ ಆಸ್ತಿ ಮಾಡ್ಕೊಳ್ಳೋ ಕಡೆನೇ ಚಿಂತೆ ಮಾಡಬೇಕಾ ನಮ್ಮ ರಾಜಕಾರಣಿಗಳು? ಒಳ್ಳೆಯದಕ್ಕೆ ಜನ ಅನ್ನುವಂಥದ್ದು ಬೆಲೆ ಕೊಡ್ತಾರೆ ಅನ್ನುವಂಥದ್ದನ್ನು ನಿದರ್ಶನ ಸಮೇತ ತೋರಿಸಿದ್ದಾರೆ ಎಷ್ಟೋ ಸಂದರ್ಭಗಳಲ್ಲಿ. ರಾಜಕಾರಣಿಗಳು ಯಾಕೆ ಆ ಹಣಕ್ಕೆ ಬದಲಾಗಿ ಗುಣವನ್ನು ರೂಢಿಸ್ಕೊಂಡು ತಮ್ಮ ಬದುಕನ್ನು ಕಟ್ಕೋಬೇಕು ಅಂತ ಹೇಳಿ ಹಂಬಲಿಸಬಾರ್ದು? ಇಂಥ ನಿದರ್ಶನಗಳನ್ನು ಯಾಕೆ ಇಟ್ಟಬಾರ್ದು? ಇಂಥ ನಿದರ್ಶನಗಳನ್ನು ಯಾಕೆ ನಮ್ಮ ರಾಜಕಾರಣಿಗಳು ಕಟ್ಕೋಬಾರ್ದು? ಈ ದಿಕ್ಕಿನಲ್ಲಿ ಕೂಡ ಆಲೋಚನೆ ಮಾಡಬೇಕು ನಾವು.
ಅದಕ್ಕೆ ಇಂತಹ ಕವಿತೆಗಳೆಲ್ಲ ನಮ್ಮನ್ನು ಪ್ರಚೋದನೆ ಮಾಡಬೇಕು. ಇಂಥ ಕವಿತೆಗಳು ನಮ್ಮನ್ನು ಪ್ರಚೋದಿಸಬೇಕು. ಆ ಕೆಲಸ ಆಗಬೇಕು ಇನ್ನು ಮುಂದೆ. ಧನ್ಯವಾದಗಳು ರಂಗೇಗೌಡ್ರೆ. ಈಗ ಮುಂದೆ ನಮ್ಮ ಮಡಬಲು ಪರಮೇಶ್ವರ ಕವಿತೆಯನ್ನು ಕೇಳೋಣ. ನಮಸ್ಕಾರ ಸರ್. ನನ್ನ ಕವನದ ತಲೆಬರಹ ಸಾಮರಸ್ಯದ ಬದುಕಿಗಾಗಿ. ಮತವೆಂಬ ಮೋಹದ ಬಲೆಯೊಳಗೆ ಅವಿತು ಗಹಗಹನೆ ನಗುತ್ತಿರುವೆ. ಕಳಚಿಬಿಡು ಬಣ್ಣ ಬಣ್ಣದ ಮುಖವಾಡಗಳ ಸಾಮರಸ್ಯದ ಬದುಕಿಗಾಗಿ ಕೂಗುತ್ತಿದೆ ಇಳೆ. ಆ ಮತ ಈ ಮತದ ಕೊಳೆಯೆಲ್ಲ ಶತಶತಮಾನಗಳು ಉರುಳಿದರೂ ಹರಿಯುತ್ತಲೇ ಇದೆ ಜೋತು ಬಿದ್ದ ಬಿಳಿಲುಗಳಂತೆ. ಮನಗಳಿಗಂಟಿದ ರೋಗವಿದು. ಜಿಡ್ಡುಗಟ್ಟಿದ ಸಂಪ್ರದಾಯಗಳ ಸಂಕೋಲೆಯಲ್ಲಿ ಬೆಂಬಿಡದ ಬೇತಾಳನಂತೆ ಕಾಡುತ್ತಿದೆ. ಸ್ನೇಹ ಸಂಬಂಧಗಳೆಲ್ಲ ಕೊಳೆತು ಹಳಸಿ ಬಾಂಧವ್ಯದ ಕಟ್ಟೆಯೊಡೆದು ಛಿದ್ರಗೊಂಡಿವೆ. ಮನುಜರೆದೆಯಲ್ಲಿ ದ್ವೇಷ, ಅಸೂಹೆ, ಕಿಚ್ಚು ಉರಿಯುತ್ತಲೇ ಇದೆ. ಭಾವೈಕ್ಯದ ಬಿಳಿಲುಗಳೆಲ್ಲ ರೆಂಬೆ ಕೊಂಬೆಗಳ ಆಸರೆ ಇಲ್ಲದೆ ಸುಟ್ಟು ಕರಕಲಾಗಿ ಗಾಳಿಯಲ್ಲಿ ಹಾರಾಡುತ್ತಿವೆ. ಹೊಂಚು ಹಾಕಿ ಕಿತ್ತು ತಿನ್ನುವ ರಣಹದ್ದುಗಳಿವೆ ಜೋಕೆ. ಯಾವಾಗ ಎಲ್ಲೆಂದರಲ್ಲಿ ಮೇಲೆರಗಿ ಕುಕ್ಕುತ್ತಿವೆ. ನೊಂದು ಬೆಂದು ಬಳಲಿದ ಅದೆಷ್ಟೋ ಜೀವಗಳು ಮತವೆಂಬ ಬಿರುಗಾಳಿಗೆ ಸಿಲುಕಿ ಜೀವ ತೆತ್ತಿವೆ. ಅವ ಮೇಲಿನವ ಇವ ಕೆಳಗಿನವ ಎನ್ನುವ ಶೋಷಣೆಯ ಮಾಯಾಜಾಲದೊಳಗೆ ನಾನು ನನ್ನದೆಂಬ ಪ್ರತಿಷ್ಠೆಯ ಹುಚ್ಚು. ಗಾಂಧಿ, ಬುದ್ಧ, ಬಸವಣ್ಣ, ಕುವೆಂಪು, ಬಾಬಾ ಸಾಹೇಬರು ಹಚ್ಚಿದ ಹಣತೆಯ ಬೆಳಕಿನಲ್ಲಿ ನಾವೆಲ್ಲರೂ ಮುನ್ನಡೆಯಬಾರದೆ? ಗಾಂಧಿ, ಬುದ್ಧ, ಬಸವಣ್ಣ, ಕುವೆಂಪು, ಬಾಬಾ ಸಾಹೇಬರು ಹಚ್ಚಿದ ಹಣತೆಯ ಬೆಳಕಿನಲ್ಲಿ ನಾವೆಲ್ಲರೂ ಮುನ್ನಡೆಯಬಾರದೆ? ಧನ್ಯವಾದಗಳು. ರಂಗೇಗೌಡರ ಕವಿತೆಯ ಮುಂದುವರೆದ ಭಾಗ ಇದ್ದ ಹಾಗೆ ಈ ಕವಿತೆ ಇದೆ, ನೀವು ಕೇಳಿದ್ದೀರಿ. ಯಾವ ನೆಲ ಸಾಮರಸ್ಯಕ್ಕಾಗಿ ಪ್ರತಿ ಕ್ಷಣವೂ ಹಂಬಲಿಸ್ತಾ ಇದೆಯೋ ಅದು ಇಲ್ಲದೆ ದ್ವೇಷ, ಅಸೂಯೆ, ಮೇಲು ಕೀಳು ಭಾವಗಳಿಂದ ತುಂಬಿ ಹೋಗಿ ಧಗೆಹತ್ತಿ ಉರಿತಾ ಇದೆ. ಇಂತಹ ಒಂದು ವಿಶಿಷ್ಟವಾದ ಸನ್ನಿವೇಶ, ಸಂದರ್ಭ ಇದು. ಮನುಷ್ಯ ತನ್ನ ಒಳಗಿರ್ತಕ್ಕಂಥ ಒಂದು ಸಣ್ಣ ರೋಗ ಅದು. ಆ ಸಾಮರಸ್ಯಕ್ಕೆ ಹೊರತಾದಂತಹ ಜಾತಿ ಭಾವವನ್ನು ಮನಸ್ಸಿನಲ್ಲಿ ನೆಟ್ಟುಕೊಂಡ್ಬಿಟ್ಟು ಅದು ಬರೀ ಮನೆ ಒಳಗಲ್ಲ, ಮನಸ್ಸಿನೊಳಗೆ ತುಂಬ್ಕೊಂಡ್ಬಿಟ್ಟಿದೆ, ಮನಸ್ಸಿನಲ್ಲಿ ಬೆಳ್ಕೊಂಡ್ಬಿಟ್ಟಿದೆ. ಅದು ಜಗತ್ತನ್ನ ವ್ಯಾಪಿಸಿದೆ. ಪ್ರತಿ ವ್ಯಕ್ತಿಯ ಮನಸ್ಸಿನಲ್ಲಿ ಕೂತಿರ್ತಕ್ಕಂಥ ಜಾತಿಯ ವಿಷಬೀಜ ರಾಕ್ಷಸಾಕಾರವಾಗಿ ಬೆಳ್ಕೊಂಡು ಎಲ್ಲ ನೆಮ್ಮದಿಯನ್ನ ಕಳೆದಿದೆ. ಅಂಥದ್ದೊಂದು ಸನ್ನಿವೇಶ ಈಗ ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ನಾವು ಯಾಕೆ ಇನ್ನೂ ಸಾಮರಸ್ಯದ ಬಗ್ಗೆ ಆಲೋಚನೆ ಮಾಡುವಂತಹ ಹೃದಯವಂತಿಕೆಯನ್ನು ತೋರಿಸ್ತಾ ಇಲ್ಲ? ಈ ನೆಲ ಏನು ದಾರ್ಶನಿಕರಿಗೆ ಕೊರತೆ ಉಂಟು ಮಾಡಿರ್ತಕ್ಕಂಥ ನೆಲವೇ ಇದು.
ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಶ್ರೇಷ್ಠ ದಾರ್ಶನಿಕರನ್ನು ಕೊಟ್ಟಿರ್ತಕ್ಕಂಥ ನೆಲ ಇದು. ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಇವರೆಲ್ಲರ ಸಾರ ಸತ್ವವನ್ನು ಹೀರಿಕೊಂಡಂತಹ ಕುವೆಂಪು ಅಂತಹ ಮಹಾಕವಿಗಳು ಈ ನೆಲದಲ್ಲಿ ಉದಿಸಿದ್ದಾರೆ. ಈ ನೆಲ ಏನು ಅನ್ನುವಂತಹದ್ದನ್ನು ಕುವೆಂಪು ಅವರು ಹೇಳ್ತಾರೆ, ಸರ್ವ ಜನಾಂಗದ ಶಾಂತಿಯ ತೋಟ. ಇದು ಈ ನೆಲ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜನಾಂಗದವರು ಇಲ್ಲಿ ಬಂದು ನೆಲೆಸಬಹುದಾಗಿರ್ತಕ್ಕಂತಹ ಒಂದು ಸುಂದರವಾದ ಶಾಂತಿಯ ತೋಟ ಇದು. ಬಹುಶಃ ಜಗತ್ತಿನ ಬಹುತೇಕ ದೇಶಗಳಿಗೆ ಈ ಸೌಭಾಗ್ಯ ಇಲ್ಲ. ಒಂದೊಂದು ದೇಶದಲ್ಲಿ ಒಂದೊಂದು ಧರ್ಮ ಪ್ರಬಲವಾಗಿದೆ, ಒಂದೊಂದು ಧರ್ಮ ಮುಖ್ಯವಾಗಿ ನೆಲೆಸಿದೆ. ಜಗತ್ತಿನ ಎಲ್ಲ ಧರ್ಮಕ್ಕೂ ತನ್ನ ಒಡಲಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಭಾರತ ಮಾತೆ ಇವಳು. ಎಲ್ಲ ಧರ್ಮವನ್ನು ಸಮಾನವಾಗಿ ನೋಡುವಂತಹದ್ದೊಂದು ಸಂದರ್ಭ ಭಾರತ ಮಾತೆಗೆ ಸಿಕ್ಕಿದಾಗ ಅದನ್ನು ಅಭಿಮಾನ ಅಂತ ಹೇಳಿ ಭಾವಿಸ್ಬೇಕಿತ್ತು. ಯಾವುದು ಭಾರತ ದೇಶದ ಶಕ್ತಿ ಆಗಬೇಕಿತ್ತೋ ಅದು ಭಾರತ ದೇಶದ ದೌರ್ಬಲ್ಯ ಆದದ್ದೇ ಈ ದೇಶದ ದೊಡ್ಡ ದುರಂತ. ಅದನ್ನು ಕವಿ ಬಹಳ ಚೆನ್ನಾಗಿ ಅಭಿವ್ಯಕ್ತಿಸ್ತಾರೆ. ಅದನ್ನು ಎಲ್ಲ ಧರ್ಮಗಳು ವಿರಾಜಮಾನವಾಗಿ ನೆಲೆಸಿ ಜಗತ್ತಿಗೆ ಶೋಭಾಯಮಾನವಾಗಿ ಕಾಣಲಿಕ್ಕೆ ಅವಕಾಶ ಇದ್ದಂಥ ದೇಶ ಇದು. ಭಾರತ ದೇಶವನ್ನು ನೋಡಿದರೆ ವಿಶ್ವವನ್ನು ನೋಡಿದ ಅನುಭವ ಆಗಬೇಕಿತ್ತು. ಏಕೆಂದರೆ ನಾವು ಒಂದೊಂದು ಧರ್ಮವನ್ನು, ಒಂದು ಧರ್ಮದ ಪರಾಕಾಷ್ಠೆಯನ್ನು ನೋಡೋಕೆ ಒಂದೊಂದು ದೇಶಕ್ಕೆ ಹೋಗಬೇಕಲ್ಲ. ಈ ದೇಶದಲ್ಲೇ ಇದ್ದಿದ್ರೆ ಈ ದೇಶ ಎಲ್ಲ ಧರ್ಮವನ್ನು ಆ ರೀತಿಯ ಸಮಾನ ಭಾವದಿಂದ ನೋಡಲಿಕ್ಕೆ ಅವಕಾಶ ಒದಗಿಸ್ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆ. ನಮ್ಮ ಇತಿಹಾಸ ಅದಕ್ಕೆ ದೊಡ್ಡ ಬುನಾದಿಯನ್ನು ಹಾಕ್ಕೊಟ್ಟಿದೆ. ನಮ್ಮ ಪುರಾಣಗಳು ಅದನ್ನು ಒಪ್ಕೊಂಡಿದ್ದಾವೆ. ಎಲ್ಲವನ್ನೂ ಒಪ್ಕೊಳ್ತಕ್ಕಂತಹ ಈ ನೆಲದಲ್ಲಿ ಈಗ ನಾವು ಎಲ್ಲವನ್ನು ಕಿತ್ತಾಕ್ತೀವಿ ಅಂತ ಹೇಳಿ ಆ ದ್ವೇಷದ ರಾಜಕಾರಣ ಮಾಡಲಿಕ್ಕೆ, ದ್ವೇಷದ ಭಾವವನ್ನು ಇಟ್ಕೊಂಡು ಹೊರಡ್ತಾ ಇದ್ದೀವಲ್ಲ, ನಾವು ಎಷ್ಟರ ಮಟ್ಟಿಗೆ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ? ಆ ನೆಮ್ಮದಿ ಕಾಣಬೇಕು ಅಂತ ಅಂದರೆ ಮನುಷ್ಯನಿಗೆ ಸಾಮರಸ್ಯವೇ ಬಹಳ ಮುಖ್ಯವಾದದ್ದು. ಬೇಂದ್ರೆಯವರು ಹೇಳ್ತಾರೆ, ಸರಸ ಜನನ ವಿರಸ ಮರಣ. ಅದರ ಬರ ಅನುಭವಿಸ್ತಿದ್ದೀವಿ ಅಂತ ಅಂದರೆ, ಅದರ ಕೊರಗನ್ನು ಅನುಭವಿಸ್ತಿದ್ದೀವಿ ಅಂತ ಅಂದರೆ, ನಮ್ಮ ಶಿಕ್ಷಣ, ನಾವು ಗಳಿಸಿದ ಜ್ಞಾನ ಯಾವ ದಿಕ್ಕಿನಲ್ಲಿ ನಮ್ಮನ್ನು ತಗೊಂಡೋಗಿ ನಿಲ್ಲಿಸಿದೆ ಅಂತ. ಇಷ್ಟೆಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ಪದವೀಧರರಿದ್ದೀವಿ. ನಾವು ದೊಡ್ಡ ದೊಡ್ಡ ಪದವಿಗಳನ್ನು ಪಡಿತೀವಿ, PhD ಮಾಡ್ತೀವಿ, ಮತ್ತು ಅದೇ ಜಾತಿ ಸಂಕುಲದಲ್ಲಿ ಸಿಕ್ಕಾಕೋತೀವಿ. ನಿಮಗಿವತ್ತು ನಮ್ಮ ಶಿಕ್ಷಣ ವ್ಯವಸ್ಥೆ ಮೇಲಕ್ಕೆ ಹೋದಂಗೆಲ್ಲ ಒಂದು ರೀತಿ ಆತಂಕಕಾರಿಯಾದ ಬೆಳವಣಿಗೆಗಳು ಗಮನಿಸ್ಬೇಕು ನೀವು. ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಪಾಪ ಜಾತಿಯ ಭಾವವೇ ಇರುವುದಿಲ್ಲ. ಅದಕ್ಕೆ ಕುವೆಂಪು ಅವರು ಹೇಳ್ತಕ್ಕಂಥದ್ದು, ವಿಶ್ವಮಾನವನಾಗಿ ಜನಿಸಿದಂತಹ ಮಗುವೊಂದನ್ನು ಕುಬ್ಜ ಮಾನವನನ್ನಾಗಿ ಈ ಶಿಕ್ಷಣ ವ್ಯವಸ್ಥೆ ರೂಪಿಸಿಬಿಟ್ಬಿಡ್ತದೆ ಅಂತ. ಅಲ್ಪ ಮಾನವನಾಗಿ ಬಿಡ್ತಾರೆ. ಯೂನಿವರ್ಸಿಟಿಗೆ ಹೋಗೋ ಹೊತ್ತಿಗೆ ಆ ವಿದ್ಯಾರ್ಥಿ, ನಾನು ಯಾವ ಜಾತಿ, ನನಗೆ ಪಾಠ ಮಾಡ್ತಿರೋ ಮೇಷ್ಟ್ರು ಯಾವ ಜಾತಿ, ನಾನು ಯಾವ ಮೇಷ್ಟ್ರನ್ನ ಮಾತಾಡಿಸ್ಬೇಕು, ಯಾವ ಮೇಷ್ಟ್ರನ್ನ ಮಾತಾಡಿಸ್ಬಾರ್ದು, ನಾನು ರಿಸರ್ಚ್ ಮಾಡಬೇಕು ಅಂದರೆ ಯಾವ ಮೇಷ್ಟ್ರ ಹತ್ರ ಹೋಗ್ಬೇಕು, ನಾನು ಟಾಪಿಕ್ ತಗೋಬೇಕು ಅಂದರೆ ಏನು ಟಾಪಿಕ್ ತಗೋಬೇಕು, ಇಷ್ಟರ ಮಟ್ಟಿಗೆ ನೀಚ ಆಗಿಬಿಟ್ಟಿರ್ತಾನೆ. ಅಂದರೆ ಇದು ಶಿಕ್ಷಣ ವ್ಯವಸ್ಥೆಯ ಸೋಲು. ಇದು ಪರಮೇಶ್ವರ್ ಬಹಳ ನೋವು ತೋಡ್ಕೊಂಡಿದ್ದೀರಿ. ಇನ್ನೂ ಹಂಬಲಿಸ್ತಿದ್ವಿ ನಾವು. ಅದು ಯಾಕೆ ನಮಗಿನ್ನೂ ಆ ಜಾತಿಯ ಭೂತ ಬಿಟ್ಟು ಹೋಗಲಿಲ್ಲ? ಅದನ್ನು ಕಳ್ಚ್ಕೊಂಡ್ರೆ ಎಷ್ಟು ಸಮೃದ್ಧವಾದ, ಸಂತೋಷವಾದ, ಒಂದು ಸಮರಸವಾದ ಜೀವನವನ್ನು ಸಾಗಿಸ್ಬೋದಿತ್ತು ನಮ್ಮ ನೆಲದಲ್ಲಿ. ಈ ವಿಭಿನ್ನ ಬಗೆಯ ಧರ್ಮ, ಭಾಷೆ, ಒಂದು ಸಂಸ್ಕೃತಿ, ಆಚಾರ ವಿಚಾರಗಳನ್ನು ನಾವು ಆಸ್ವಾದಿಸೋದೇ ಒಂದು ವಿಶೇಷವಾದಂತಹ ಸನ್ನಿವೇಶ. ಅದಕ್ಕಾಗಿ ನಾವು ಹಂಬಲಿಸಬೇಕು. ಕಾವ್ಯ ಅದನ್ನು ಹಂಬಲಿಸ್ತಾ ಇದೆ. ಸ್ನೇಹಿತರೆ, ನೀವೆಲ್ಲ ಈ ಕಾವ್ಯಗಳನ್ನು ಕೇಳಿ 4 ಕವಿತೆಗಳನ್ನು ಕೇಳಿದ್ದೀರಿ. ಜಯಂತಿ ಮೇಡಮ್ ಅವರು ವಿಶೇಷವಾಗಿ ಕಾವ್ಯವನ್ನು ಹಾಡಿದರು. ಪುಟ್ಟ ಪುಟ್ಟ ಸಾಲುಗಳ ಮೂಲಕ ವೆಂಕಟೇಶ್ ಅವರು ಒಂದು ದೀರ್ಘ ಕವಿತೆಯನ್ನು ಕಟ್ಟಿಕೊಟ್ರು. ಬಹಳ ಪ್ರತಿಮೆಗಳ ರೂಪದಲ್ಲಿ ರಣಹದ್ದುಗಳು, ಹದ್ದುಗಳು, ಕಾಗೆಗಳನ್ನು ಪ್ರತಿಮೆಗಳನ್ನಾಗಿಟ್ಕೊಂಡು ನಮ್ಮ ಇವತ್ತಿನ ಬದುಕನ್ನು ಬಹಳ ಚೆನ್ನಾಗಿ ಚಿತ್ರಿಸಿದ್ದಾರೆ ರಂಗೇಗೌಡರು.
ಮತ್ತು ಅದರ ಮುಂದುವರೆದ ಭಾಗವಾಗಿ ಇನ್ನೂ ನಾವು ಜಾತಿಯ ವಿಷ ವರ್ತುಲದೊಳಗೆ ಸಿಕ್ಕಾಕೊಂಡು ನನ್ನ ಬದುಕನ್ನು ಹೇಗೆ ನರಕಮಯ ಮಾಡ್ಕೋತಿದ್ದೀವಿ ಅನ್ನುವಂಥದ್ದನ್ನು ಪರಮೇಶ್ ಅವರು ಕಟ್ಟಿಕೊಟ್ಟಿದ್ದಾರೆ. 4 ಜನ ಕವಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂತಹ ವಾಹಿನಿ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಧನ್ಯವಾದ.